ಆಫೀಸ್ ನಲ್ಲಿ ತುಂಬಾ ಕಿರುಕುಳ ಕೊಡ್ತಿದ್ರು ರಾಘವೇಂದ್ರ ಅಂತ. ಎಷ್ಟು ದಿನದಿಂದ ಕಿರುಕುಳ ಕೊಡ್ತಿದ್ರಂತ? ಅವ್ರು ಸ್ಟಾರ್ಟಿಂಗ್ ಇಂದ ಅವ್ರ ಕೆಲ್ಸಕ್ಕೆ ಸೇರ್ದಾಲಿಂದನೇ ಕೊಡ್ತಿದ್ರು. ಯಾಕೆ ಏನಂತ ನಿಮ್ಗೆ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾರಾ? ಇಲ್ಲ, ಸುಮ್ನೆ ಕಾಟ ಕೊಡ್ತಾರ. ಏನ್ ಕೆಲ್ಸ ಮಾಡಿದ್ರು ಒಪ್ಕೊಳಲ್ಲ ಅವ್ರು. ಸುಮ್ನೆ ಟಾರ್ಚರ್ ಕೊಡ್ತಾರ, ನೆಮ್ಮದಿ ಇಲ್ದಂಗ್ ಮಾಡ್ತಾರ. ಆಫೀಸ್ನಾಗ ಹೋದ್ರು ಮಾತಾಡ್ಸಲ್ಲ. 4 ತಿಂಗಳದ ಸ್ಯಾಲ್ರಿನೂ ಕೊಟ್ಟಿಲ್ಲ. ಜೆಡಿಎಸ್ ಸರ್ ಕೂಡ ಹೇಳ್ಯಾರ ಅವ್ರಿಗೆ ಸ್ಯಾಲ್ರಿ ಅಟೆಂಡೆನ್ಸ್ ಸೈನ್ ಮಾಡ್ರಿ ಅಂತ. ಮಾಡ್ತೀನಿ ಅಂತಾರ, ಮಾಡಲ್ಲ. ಅವ್ರಿಂದಾನೇ ನನ್ ಗಂಡ ಹಾಳಾಗ್ಬಿಟ್ಟ. ಈಗ ಅವ್ರ ಮೇಲಧಿಕಾರಿ ಗಮನಕ್ಕೆ ಏನಾದ್ರು ತಂದಿದ್ರು ಅಂತ ಹೇಳಿದಾರೆ. ಅವ್ರು ಕೂಡ ಹೇಳಿದಾರೆ ಅವ್ರ ಸರ್ಗೆ, ಮಾಡ್ರಿ ಅವ್ರಿಗೆ ಸ್ಯಾಲ್ರಿ ಮಾಡ್ರಿ ಅಂತ. ಗ್ರಾಂಟ್ಸ್ ಮುಗೋತ್ತಲ್ಲಿ ಮಾಡ್ಕೊಡ್ರಿ ಹುಡುಗ ಎಲ್ಲಿಂದ ಬರ್ತತ್ ಅವ್ರಿಗೆ ಅಂತ ಹೇಳಿದ್ರು. ಮಾಡ್ತೀನಿ ಸರ್ ಅಂತ ಮಾಡಿಲ್ಲ. ನಿಮ್ ಮುಂದೆ ಏನಾದ್ರು ಹೇಳ್ಕೊಂಡಿದ್ರೆ ಈ ತರ ನಮ್ಗೆ ಏನಾದ್ರು ತೊಂದ್ರೆ ಆಗುತ್ತೆ ಅಂತ ಹೇಳ್ಕೊಂಡಿದ್ರು? ಇಲ್ಲ, ಮಾತಿಗೆ ಮುಂಚೆ ಅಂತಿದ್ರು ಅವ್ರ ಆಫೀಸರ್ ತೊಂದ್ರೆ ಕೊಡ್ತಾರ ಹಂಗೆ ಹಿಂಗಂತ. ಸುಮ್ನೆ ಕಾಮನ್ ಆಗಿ ಬಿಟ್ಟಾಗ್ಬಿಡ್ತಿದ್ರೆ. ಬಂದ್ ಹೇಳ್ತಿದ್ರು, ಸುಮ್ನೆ ಆಗ್ತಿದ್ರ. ಆಮೇಲೆ ಅವ್ರಿಂದನೇ ಮತ್ತೆ ಲೆಟರ್ ಬರ್ದಿಟ್ಟು ಅವತ್ ಸಾಯಂಕಾಲನೇ ಸೂಸೈಡ್ ಮಾಡ್ಕೊಂಡಾರ ಅವ್ರು. ಅವ್ರ ಬಗ್ಗೆನೆ ಬರ್ತಾರ, ರಾಘವೇಂದ್ರ ಸರ್ ಬಗ್ಗೆನೆ ಬರ್ತಾರ. ಅವರು 2 ಪೇಜ್ ಬರ್ತಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.